ಎಲ್ಲ ಓಕೆ. ಈ ವಿಷಯ ಸುಧಾಕರ್ ಗೊತ್ತಾದ್ರೆ ನಿಮ್ಮ ಕತೆ ಒಂದು ವೇಳೆ ನೀನು ಹೇಳಿದ್ದೆ ನಿಜ ಆದ್ರೆ ನಮ್ಮ ಗೌಡ್ರು ತನ್ನ ಕಿವಿ ಕತ್ತರಿಸ್ಕೊಂಡು ನಿನ್ನ ಮುಂದೆ ಬಂದು ನಿಲ್ತಾರೆ. ನನ್ ಮಕ್ಕಳ ನಿಮ್ಮಿಂದ ಇನ್ನು ಏನೇನ್ ಅನುಭವಿಸ್ಬೇಕು. ಮಾಮ್ಸ್ ಏನಾಯ್ತು? ಫಸ್ಟ್ ಈ 4 ಜನರನ್ನ ಕಟ್ಟಾಕಿ ಇವರಿಂದ ನನ್ನ ಲೈಫ್ ಅಲ್ಲಿ ಸಣ್ಣ ಸಂತೋಷ ಎಲ್ಲ ಕಳ್ಕೊಂಡ್ಬಿಟ್ಟೆ. ಓಹೋ, ಊರಲ್ಲಿ 4 ಜನ 4 ತರ ಮಾತಾಡ್ತಾರೆ ಅಂತಾರಲ್ಲ, ಆ 4 ಜನ ಇವರೇನಾ? ಮಾಮ್ಸ್, ಏಯ್ ನಿಮ್ಮಂತವ್ರು ಇರೋದ್ರಿಂದಾನೆ ಕಂಡ್ರು ದೊಡ್ಡವ್ರಿಗೆ ಲವರ್ಸ್ ಕಂಡ್ರೆ ಆಗದಿರಂಗಾಗಿರೋದು. ಪಾಪ ಅವ್ರ ಮಕ್ಕಳು ಇಷ್ಟಪಟ್ಟಿರೋರ್ ಜೊತೆ ಮದುವೆ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ಆಸೆ ಇದ್ರು ಎಲ್ಲಿ ಊರಲ್ಲಿ 4 ಜನ 4 ತರ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಆ ಲವರ್ಸ್ ಸೇರೋದಕ್ಕೆ ಬಿಡೋದಿಲ್ಲ. ಡಬ್ಬ ನನ್ನ ಮಕ್ಕಳ, ನಿಮ್ಮಂತವ್ರ ಭೂಮಿ ಮೇಲೆ ಇರೋ ತನಕ ಲವ್ವರ್ಸ್ಗೆ ಲವ್ಗೆ ಜಯ ಸಿಗಲ್ಲ ಕಣ್ರು. ಸೂಪರ್ ಅಳಿ ಆದ್ರೆ ಕೊನೆಯಲ್ಲಿ ನನ್ನ ಬಾಯಲ್ಲೂ ಸೀರಿಯಸ್ ಡೈಲಾಗ್ ಬರಕ್ ಮಾಡ್ಬಿಟ್ರಲ್ರು. ಮಾಮ್ಸ್, ಈ ನನ್ನ ಮಕ್ಕಳು ಏನ್ ಮಾಡೋಣ? ಅಯ್ಯೋ ಬಿಡಿ ಅಳಿ ಅಂದ್ರೆ ಅವ್ರನ್ನ ನಾನ್ ನೋಡ್ಕೊಳ್ತೀನಿ. ನಾಯ್ಡು ಗೌಡ್ರೆ ತಗೊಳ್ಳಿ. ಅಳಿ ಅಂದ್ರೆ ತಗೊಳ್ಳಿ, ಇದರಲ್ಲಿ 1 ಲಕ್ಷ ಇದೆ. ಮಗಳು ಬೇರೆ ಪ್ರೆಗ್ನೆಂಟು, ಕಾಡಲ್ಲಿದ್ದು ಕಷ್ಟ ಪಡ್ಬೇಡಿ. ತಮಿಳ್ನಾಡುಗೋ ಆಂಧ್ರಾಗೋ ಹೋಗಿ ಹಾಸ್ಪಿಟಲ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡು ಆರಾಮಾಗಿರಿ. ಯಾವಾಗ ದುಡ್ಡು ಬೇಕೋ ಕೇಳಿ ಕೊಡ್ತೀನಿ. ದಯವಿಟ್ಟು ನಮ್ಮ ಊರ್ ಕಡೆ ಮಾತ್ರ ಬರಬೇಡಿ. ಓಕೆ ಮಾಮ್ಸ್, ಓಕೆ. ಏಯ್, ಊರಲ್ಲಿ ಏನ್ ಹೇಳ್ತೀರೋ? ನಮ್ಮ ಗೌಡ್ರು ಅಂದ್ರೆ ಸುಮ್ನೆನಾ? ಪೊಲೀಸ್ ಗನ್ನಿಂದ ಬಂದಿರೋ ಬುಲೆಟ್ ನ ಸಿಂಗಂ ತರ ಅಗದು ಪೊಲೀಸ್ ಮಕ್ಕೆ ಉಗಿದ್ ಬಿಟ್ರು. ಪೊಲೀಸ್ ಹಾಕಿದ್ದು ಕೇಸ್ ಬರೀ ಕ್ಯಾಶ್ ನಲ್ಲೇ ಮುಚ್ಚಾಕ್ಬಿಟ್ರು ನಮ್ ಗೌಡ್ರು. ಹೆಂಗೆ? ಹಾಯ್ ಮಾಮ್ಸ್. ಏನೋ ಇವ್ ನಿನ್ನೂ ಬದುಕೆ ಇದ್ದಾನೆ. ಅಂದ್ರೆ ತಮಿಳ್ನಾಡುಗೋ ಆಂಧ್ರಾಗೋ ಹೋಗಿ ಸೆಟ್ಲ್ ಆಗಿ ಅಂತ ಹೇಳ್ದೆ. ನೀವು ನೋಡಿದ್ರೆ ಮಾಮ, ಆಂಧ್ರ 2 ಆಗ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಮಿಳ್ನಾಡಿಗೆ ಹೋಗೋಣ ಅಂದ್ರೆ ಅಲ್ಲಿ ಬಟ್ಟೆಗೆ ತುಣಿ ಅಂತಾರಂತೆ. ನಮಗ ಭಾಷೆ ಬರೋದಿಲ್ಲ, ಸುಮ್ಮನೆ ಡಬಲ್ ಮೀನಿಂಗ್ ಯಾಕೆ ಅಂತ ನೆಟ್ಟಿಗೆ ಇಲ್ಲಿಗೆ ಬಂದ್ಬಿಟ್ಟೆ. ಕರೆಕ್ಟ್ ತಾನೆ? ಏ ಶಿವರುದ್ರೇಗೌಡ, ಮಾಮ ಹೋಗಯ್ಯ. ಹೆಂಗೆ ಇದೇನ್ ಗೌಡ? ವಿಷಯ ನಿನ್ವರ್ಗೂ ಮುಟ್ಟಿರುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ನಾನೇ ಕತ್ತರಿಸ್ಕೊಂಡ್ ಬಂದೆ. ಆಯ್ತು ಬಿಡಪ್ಪ, ನಾನೇ ಗೆದ್ದೆ. ಮೇಲ್ ನನ್ ಕಿವಿಗೆ ಒಂದು ಜೋಡಿ ಸಿಕ್ತು. ವಿ ಆರ್ ಫ್ರೆಂಡ್ಸ್ ಗೌಡ. ಓಕೆ, ಕತ್ತರಿಸ್ಕೊಂಡಿದ್ರು ಏನಂತೀಯ? ಗೌರವಕ್ಕೋಸ್ಕರ ತನ್ನ ಕಿವಿನೇ ಕತ್ತರಿಸ್ಕೊಂಡ ನಮ್ಮ ಶಿವರುದ್ರೇಗೌಡರಿಗೆ